ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಪ್ರಿಯಾಸ್ ಫೇವರ್ ಟೇಲ್ಸ್. ಇವತ್ತು ಸಂಕಷ್ಟಿ ಮತ್ತು ಫ್ರೆಂಡ್ಶಿಪ್ ಡೇ ಅದ. ಸೊ ನಾ ಇವತ್ತು ನಿಮ್ಮ ಜೊತೆ ನನ್ನ ಗಣಪತಿ ಪೂಜಾ ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಒಂದು ಸಣ್ಣ ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಳಿಗ್ಗೆ ಎದ್ದು ಮನಿ ಮುಂದೆ ಚಂದಂತ ರಂಗೋಲಿ ಹೂವು ಎಲ್ಲ ಏರಿಸಿದ ಎಷ್ಟು ಮಸ್ತ್ ಅನಿಸ್ತದ. ಒಂದು ಪಾಸಿಟಿವ್ ವೈಬ ಬರ್ತದೆ. ಯಾರ್ಯಾರ ಮನೆಗೆ ಬಂದರೂ ಅವ್ರಿಗೂ ಚಲೋ ಅನ್ನಿಸ್ತದ. ಒಂದು ಮನ್ಯಾಗ ಒಂದು ಒಂದು ಪಾಸಿಟಿವ್ ಕಳೆನ ಬೇರೆ ಬರ್ತದೆ ಮನ್ಯಾಗ. ನಾ ಇಲ್ಲಿ ಪೂಜಾ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ. ಹೂವು ಮತ್ತು 21 ಗರ್ಕಿ ಗಣಪತಿಗೆ ದೀಪ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಗಣಪತಿ ಅಂದ್ರೆ ವಿಘ್ನ ವಿನಾಯಕ ಅಂತ ಕರೀತಾರೆ. ನಾವು ಯಾವ್ದೇ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನು ಫಸ್ಟ್ ಗಣಪತಿ ಹೆಸರು ಹೇಳಿ ಸ್ಟಾರ್ಟ್ ಮಾಡ್ತೇವೆ. ಗಣಪತಿ ಪೂಜಾ ಮಾಡಿ ಸ್ಟಾರ್ಟ್ ಮಾಡೋದು ನಮ್ಮ ಸಂಪ್ರದಾಯ. ಸಂಕಷ್ಟಿ ಅಂದ್ರೆ ಗಣಪತಿಗೆ ಭಾಳ ಸೇರ್ತದ. ಸೊ ಗಣಪತಿನ ಸಂಕಷ್ಟಿ ದಿವಸ ಪೂಜಾ ಮಾಡಿದ್ರ, ವ್ರತ ಮಾಡಿದ್ರ ನಮ್ಮ ವಿದ್ಯಾ ಬುದ್ಧಿ ಮತ್ತು ಮನ್ಯಾಗ ಶಾಂತಿ ನೆಮ್ಮದಿ ಕೊಡ್ತಾನನ್ನೋ ನಂಬಿಕೆ ಅದ. ಸೊ ಇವತ್ತು ನಾನು ಸಂಕಷ್ಟಿ ದಿವಸ ಪೂಜಾ ಮಾಡಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗ್ಲಿ ಅಂತ ಪ್ರೇ ಮಾಡ್ತೀನಿ. ಗಣಪತಿಗೆ ಕೆಂಪು ಹೂ ಅಂದ್ರೆ ಭಾಳ ಇರ್ತಾವ ಮತ್ತು ಗರಿಕೆ ಅಂದ್ರೆ ಭಾಳ ಇರ್ತಾವ. ಅದಕ್ಕೆ ನಾವು ಗಣಪತಿಗೆ ಕೆಂಪು ಹೂವು ಗರಿಕೆ ಏರಿಸಿ ಪೂಜಾ ಮಾಡ್ತೇವೆ. ಮತ್ತು ಸಂಕಷ್ಟಿ ದಿವಸ ಪೂಜಾ ಮಾಡಿದ್ರ, ವ್ರತ ಮಾಡಿದ್ರ, ಉಪವಾಸ ಮಾಡಿದ್ರ ಗಣಪತಿ ನಮ್ಗೆ ನಾವು ಬೇಡ್ಕೊಂಡಿದ್ದೆಲ್ಲ ಕೊಡ್ತಾನನ್ನೋ ನಂಬಿಕೆ ಅದ. ಸಂಕಷ್ಟಿ ದಿವಸ ರಾತ್ರಿ ಚಂದ್ರಪ್ಪನ ನೋಡಿ ಊಟ ಮಾಡ್ತಾರೆ. ಸೊ ಈ ವ್ರತ ಮಾಡಿ ಎಲ್ಲರಿಗೂ ಏನು ಬೇಕಾಗಿದ್ದು ಸಿಗಲಿ ಅಂತ ಪ್ರೇ ಮಾಡ್ತೇನೆ. ಇವತ್ತ ಫ್ರೆಂಡ್ಶಿಪ್ ಡೇನೂ ಅದ. ಸೊ ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾನು ನಿಮ್ಮ ಜೊತೆ ಇವತ್ತ ಒಂದು ಸಣ್ಣ ಫ್ರೆಂಡ್ಶಿಪ್ ಬಗ್ಗೆ ಸ್ಟೋರಿನ ಶೇರ್ ಮಾಡತ್ತೇನೆ. ಪೆನ್ಸಿಲ್ ಇರೇಸರ್ ಸ್ಟೋರಿ. ಒಂದಿನ ಪೆನ್ಸಿಲ್ ಇರೇಸರ್ ಕೇಳ್ತಂತ, ನಾ ತಪ್ಪು ಮಾಡಿದಾಗೆಲ್ಲ ನೀನು ನನಗೆ ಕರೆಕ್ಟ್ ಮಾಡಿ ಇರೇಸ್ ಮಾಡ್ಕೋತಿರ್ತಿಲ್ಲ, ನಿಂಗೆ ಬೇಜಾರಾಗಂಗಿಲ್ಲೇನ ಅಂತ. ಇರೇಸರ್ ಹೇಳ್ತಂತ, ಇಲ್ಲ ನೀ ನನ್ನ ಫ್ರೆಂಡೇ ಇದಿ, ನಿನ್ಗೆ ಹೆಲ್ಪ್ ಮಾಡೋದು ನನ್ನ ಕೆಲಸ ಅಂತಂತ. ಅವಾಗ ಪೆನ್ಸಿಲ್ ಮತ್ತೆ ಕೇಳ್ತಂತ, ಆದ್ರೂ ನನ್ನ ತಪ್ಪು ಸರಿ ಮಾಡ್ಕೋತ ನೀ ದಿನ ಸಣ್ಣ ಆಗ್ಲಿಕತ್ತಿಯಲ್ಲ. ಅವಾಗ ಇರೇಸರ್ ಹೇಳ್ತಂತ, ಇಲ್ಲ ನಾ ಟ್ರೂ ಫ್ರೆಂಡ್ ಅಂದ್ರ ನನ್ನ ಫ್ರೆಂಡ್ ಸಲುವಾಗಿ ನಾ ಏನು ಬೇಕಾ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ರೆಡಿ ಇರ್ತೇನೆ ಅಂತ ಹೇಳ್ತಂತ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದ್ರ, ಟ್ರೂ ಫ್ರೆಂಡ್ ಅಂದ್ರ ನಮ್ಮ ತಪ್ಪು ಏನಿರ್ತೈತೆ ಅದು ಮುಚ್ಚ ಹಾಕಂಗಿಲ್ಲ, ಅದನ್ನ ಸರಿಪಡಿಸಿ ನಮ್ಮ ಜೊತೆ ಯಾವಾಗ್ಲೂ ನಿಲ್ತಾನಲ್ಲ ಅವನ ಟ್ರೂ ಫ್ರೆಂಡ್. ಫ್ರೆಂಡ್ಶಿಪ್ ಡೇ ಅಂದ್ರ ನನ್ನ ಬೆಸ್ಟ್ ಫ್ರೆಂಡ್ ಯಾರಂತ ಹೇಳ್ದೆ ಇರ್ಲಿಕ್ಕೆ ಆಗಂಗಿಲ್ಲ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ನನ್ನ ಹಸ್ಬೆಂಡ್. ನನ್ನ ಲೈಫ್ನಾಗ ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ನನ್ನ ಡ್ರೀಮ್ಸ್ ಫುಲ್ಫಿಲ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿ, ನನ್ನ ಧೈರ್ಯ ತುಂಬಿ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಮೈ ಲೈಫ್ ಪಾರ್ಟ್ನರ್ ಆಸ್ ಅ ಬೆಸ್ಟ್ ಫ್ರೆಂಡ್. ಮತ್ತೀಗ ನನ್ನ ಮಗಳು ನನ್ನ ಬೆಸ್ಟ್ ಫ್ರೆಂಡ್ ಆಗ್ಯಾಳ. ನಿಮ್ಮ ಜೀವನದಾಗೂ ಇಂಥ ಫ್ರೆಂಡ್ಸ್ ಸಿಗಲಿ, ಲವಿಂಗ್ ಫ್ಯಾಮಿಲಿ ಸಿಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಸಂಕಷ್ಟಿ. ಈ ವ್ಲಾಗ್ ನಿಮ್ಗೆ ಸೇರಿತ್ತಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಗಣಪತಿ ಬಪ್ಪ ಮೋರ್ಯ.